ನಮಸ್ಕಾರ. ಶಿಶುಪಾಲ್ ಸರ್ ಅವರು ವೃತ್ತಿಯಲ್ಲಿ ಪ್ರಾಧ್ಯಾಪಕ, ಪ್ರವೃತ್ತಿಯಲ್ಲಿ ಪಕ್ಷಿಗಳ ತಜ್ಞ. 350ಕ್ಕೂ ಹೆಚ್ಚು ಪಕ್ಷಿಗಳನ್ನು ಗುರುತಿಸಿ ಅವುಗಳ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ಏಕಪತಿತ್ವ ಮತ್ತು ಏಕಪತ್ನಿತ್ವ ಹೊಂದಿರುವ ಪಕ್ಷಿಗಳು ಇದ್ದಾವಂತೆ. ಅವೇ ಮಂಗಟ್ಟೆ, ಇದು ದಾಸ ಮಂಗಟ್ಟೆ, ಹಾಗೆ ಮಂಗಟ್ಟೆ ದಂಪತಿ ಪಕ್ಷಿಗಳನ್ನು ನಾವಿಲ್ಲಿ ನೋಡಬಹುದು. ಆಕರ್ಷಕ ಬಾಲ ಹೊಂದಿರುವ ಈ ಪಕ್ಷಿಗೆ ದೇವನಕ್ಕಿ ಅಂತ ಹೇಳ್ತಾರಂತೆ. ಹಾಗೆ ಪಕ್ಷಿಲೋಕದ ದ್ರೌಪದಿ ಸಹಿತ ಹೆಸರಿದೆಯಂತೆ. ಪಕ್ಷಿಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ, ಬನ್ನಿ. ಅದು ಹಾರ್ತಾ ಇರೋದೇ ಕೆಲಸ ಅದರದು. ಎಲ್ಲೋ ಅಪರೂಪಕ್ಕೆ ನೆಲದ ಮೇಲೆ ಕೂತ್ಕೊಳ್ಳುತ್ತೆ. ಕೆರೆ ಕ್ಲೀನ್ ಮಾಡಬಾರ್ದು. ಅದರಲ್ಲಿ ಅವೆಲ್ಲ ಇರಬೇಕು. ಮೀಟಿಂಗಿಗೆ ಹೋಗಿದೆ, ಇಲ್ಲಿ ಬ್ಲೀಚಿಂಗ್ ಪೌಡರ್ ಹಾಕ್ತೀವಿ. ಬ್ಲೀಚಿಂಗ್ ಪೌಡರ್ ಹಾಕಿದ್ರೆ ಇದರಲ್ಲಿರುವಂತ ಸಾವಿರಾರು ಜೀವಿಗಳು ಕಣ್ಣಿಗೆ ಕಾಣಿಸ್ತಾ ಇರೋದು. ನಿನ್ನೆ ನಾನು ತೋರಿಸ್ತೀನಿ, ಒಂದು ಡ್ರಾಪ್ ಅಲ್ಲಿ 80 ಜೀವಿ ಇದ್ರೆ ಇಷ್ಟು ನೀರಲ್ಲಿ ಎಷ್ಟು ಜೀವಿಗಳಿರ್ಬೋದು? ಜೀವ ವೈವಿಧ್ಯತೆ ಹಾಳಾಗಲ್ವೇ? ಸರ್, ಈಗ ನೀವು ಒಟ್ಟು 350 ಹಕ್ಕಿಗಳನ್ನು ಗುರುತಿಸಿದಿರಲ್ಲ, ಈಗ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಯಾವ್ದು ಅಂತ? ನಾನ್ ನೋಡಿರೋದ್ರಲ್ಲಿ ಗೊತ್ತಾಗತ್ತೆ. ಹೊಸದಿದ್ರೆ ಅಥವಾ ಅದರಲ್ಲೇನೆ, ಈಗ ಹಕ್ಕಿಗಳಲ್ಲಿ ಏನಂದ್ರೆ ಮರಿಗಳೇ ಒಂದ್ ಬಣ್ಣ ಇರುತ್ತೆ, ದೊಡ್ಡದಾದ್ಮೇಲೆ ಬೇರೆ ಬಣ್ಣ ಇರುತ್ತೆ, ಗಂಡು ಬೇರೆ ತರ ಇರುತ್ತೆ, ಹೆಣ್ಣು ಬೇರೆ ತರ ಇರುತ್ತೆ ಕೆಲವರಲ್ಲಿ. ಆಗ ಕೆಲವು ಸಲ ಕನ್ಫ್ಯೂಷನ್ ಆಗ್ಬೋದು. ಸೊ ಆವಾಗ ನಾವು ಬೇರೆ ಬೇರೆ ಇದನ್ನ ರೆಫರ್ ಮಾಡಿ ಅದು ಯಾವ್ದು ಹಕ್ಕಿ ಅಂತ ಗುರ್ತಿರ್ತೀವಿ. ಆದ್ರೆ ನಿಮ್ಗೆ ಇನ್ನೂ ವಸ್ತು ಸಿಗ್ತಾನೆ ಇದೆ. ವರ್ಷಕ್ಕೆ ಎಷ್ಟು ಸಿಗ್ಬೋದು ನಿಮ್ಗೆ? ಅಲ್ಲ, ಅದು ಎಲ್ಲೆಲ್ಲಿ ಹೋಗ್ತೀವಿ, ಹೊಸ ಪ್ರದೇಶಗಳಿಗೆ ಹೋದಾಗ ಸಿಗ್ಬೋದು, ಅಥವಾ ಹೊಸ ಹಕ್ಕಿಗಳು ಇದೇ ಪ್ರದೇಶಕ್ಕೆ ಬಂದಾಗ ಸಿಗ್ಬೋದು. ಅವುಗಳ ಆಹಾರ ಅರಸಿ ಬರುವಾಗ ಇಲ್ಲೊಂದ್ ಸ್ವಲ್ಪ ದಿನ ಇದು ವಾತಾವರಣ ಚೆನ್ನಾಗಿದೆ ಅನ್ಸಿದ್ರೆ ಇಲ್ಲಿದ್ರೆ ಕೋಇನ್ಸಿಡೆಂಟ್ಲಿ ನಾನು ಅವತ್ತು ಬಂದಿದ್ರೆ ಸಿಕ್ಕತ್ತೆ. ಈಗ ಒಂದು ಹಕ್ಕಿ ಸಿಕ್ತಲ್ಲ, ನೀವು ಅದ್ರ ಬಗ್ಗೆ ಇದೆಲ್ಲ ಮಾಡಕ್ಕೆ ಎಷ್ಟು ದಿವಸ ಬೇಕು ನಿಮ್ಗೆ? ಅದು ಒಂದಿನದಲ್ಲೇ ಗೊತ್ತಾಗ್ಬೋದು, ಇಲ್ಲ ಬೇರೆ ಎಕ್ಸ್ಪರ್ಟ್ಸ್ಗೂ ನಾನು ಆ ಫೋಟೋ ಕಳಿಸ್ಕೊಡ್ತೀನಿ. ಆಮೇಲೆ ಅಮೆರಿಕದ ಕರ್ನೂಲ್ ವಿಶ್ವವಿದ್ಯಾನಿಲಯದವರು ಒಂದು ಬರ್ಡ್ ಅಂತ ವೆಬ್ಸೈಟ್ ಇಟ್ಕೊಂಡಿದ್ದಾರೆ. ಈಗ ನಾನು ಇವತ್ತು ಏನೇನು ಹಕ್ಕಿಗಳನ್ನು ನೋಡಿದೆ ಅದನ್ನ ಅದರಲ್ಲಿ ಹಾಕ್ಬೋದು. ಅವ್ರಿಗೆ ಇಡೀ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಹಕ್ಕಿಗಳಿದೆ ಅದರದೆಲ್ಲ ದಾಖಲೆಗಳು ನಂತರ ಹಾಕಿರ್ತಾರೆ. ಅದನ್ನ ಸಿಟಿಸನ್ ಸೈನ್ಸ್ ಅಂತ ಕರಿತೀವಿ. ಸಾರ್ವಜನಿಕರು ವಿಜ್ಞಾನಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಸೊ ನಾನು ಯಾವ್ಯಾವ ಹಕ್ಕಿ ನೋಡಿದೆ, ಈಗ ನಿನ್ನೆ ಬಂದಿದೆ, ನಾನು ನಿನ್ನೆ ಸಂಜೆ ಹಾಕಿದ್ದೀನಿ ಅದನ್ನ. 38 ಪ್ರಭೇದದ ಹಕ್ಕಿಗಳನ್ನ ಹಾಕಿದ್ದೀನಿ. ಯಾವ ಹಕ್ಕಿ ಎಷ್ಟು ಸಂಖ್ಯೆಯಲ್ಲಿತ್ತು ಅಂತಾನು ಹಾಕ್ತೀವಿ. ಅದೆಲ್ಲ ಅದ್ರಲ್ಲಿ ರೆಕಾರ್ಡ್ ಆಗಿರುತ್ತೆ. ಸೊ ಅದ್ರ ಮೂಲಕ ದಾವಣಗೆರೆಯಲ್ಲಿ ಯಾವ್ಯಾವ ಹಕ್ಕಿಗಳಿದೆ ಅಂತ ಗೊತ್ತಾಗುತ್ತೆ, ಭಾರತದಲ್ಲಿ ಯಾವ್ದ್ಯಾವ್ದು ಹಕ್ಕಿ ಇದೆ ಅಂತ ಗೊತ್ತಾಗುತ್ತೆ, ಚೀನಾದಲ್ಲಿ ಯಾವ್ದಿದೆ, ಶ್ರೀಲಂಕಾದಲ್ಲಿ ಯಾವ್ದಿದೆ ಅಂತ ಅಲ್ಲಿ ನಮ್ಮ ತರ ವೀಕ್ಷಕರು ಅದ್ರಲ್ಲಿ ಹಾಕ್ತಾರೆ. ಬರ್ಡ್ ಅಂತ ವೆಬ್ಸೈಟ್. ಅಲ್ಲ, ನಿಮ್ಗೆ ಈ ವೃತ್ತಿ ಮಧ್ಯೆ ಈಗ ಅಧ್ಯಯನ ಮಾಡ್ತಿರಲ್ಲ, ಸಮಯ ಹೆಂಗ್ ಸಾಕಾಗತ್ತೆ ನಿಮ್ಗೆ? ಸಮಯ ಎಲ್ಲರಿಗೂ 24 ಗಂಟೆನೇ ಇರೋದು. ಅಲ್ಲ, ನನಗೆ ಮನ್ಸು ನಿಮ್ಗೆ ಸ್ವಲ್ಪ ಜಾಸ್ತಿ ಇದೆಯೇನು? ಬೆಳಗ್ಗೆ 5:30 ಹಂಗಿದ್ರೆ, ಈಗ ರಜಾ ದಿನ ಆದ್ರೆ 9 ಗಂಟೆ ತನಕ, 6 ಗಂಟೆಯಿಂದ 9-9:30 ತನಕ ಈ ತರ ಬೇರೆ ಬೇರೆ ದಾವಣಗೆರೆಯಲ್ಲಿ ಒಂದು ಸುತ್ತಮುತ್ತ 38 ಕೆರೆಗಳಿದೆ. ಬೇರೆ ಬೇರೆ ಒಂದೊಂದು ಕೆರೆಗೂ ಒಂದೊಂದು ವಾರ ಹೋಗ್ತೀವಿ. ಅಂದ್ರೆ 38 ಕೆರೆಗಳು ಇಷ್ಟು ದೊಡ್ಡ ಇಲ್ಲ, ಇಷ್ಟು ದೊಡ್ಡ ಇಲ್ಲ, ಕೆಲವು ಸಣ್ಣದಿದೆ. ಒಟ್ಟು ಬೇರೆ ಬೇರೆ ಕೆರೆಗಳಿದೆ. ಹಾಗಾಗಿ ಅಲ್ಲಿಗೆ ಹೋಗ್ತೀವಿ, ಗುರ್ತಿಡಿತೀವಿ. ಬಂದ್ಮೇಲೆ ಒಂದು ವಾರದಲ್ಲಿ ಎಲ್ಲ ಗುರ್ತಿಡಿಬೋದು. ಆಮೇಲೆ 8 ಬೇರೆ ವರ್ಕಿಂಗ್ ಡೇಸ್ ದಿನ 8:30ಗೆ ನಮ್ಮ ಕ್ಯಾಂಪಸ್ಸಿಗೆ ಹೋಗ್ತೀನಿ. ಸಂಜೆ 6 ಗಂಟೆ ತನಕ ನನ್ನ ವೃತ್ತಿ. ಬೇರೆ ರಜಾ ದಿನಗಳಲ್ಲಿ ಪ್ರವೃತ್ತಿ, ಹಕ್ಕಿ ವೀಕ್ಷಣೆ, ಆ ಥರದ್ದು ಇಲ್ಲಿದೆ ನೋಡಿ. ಇದು ಸರ್, ಇದೆಲ್ಲ ಕಡೆನೂ ಸಿಗುತ್ತಾ? ಇದು ಎಲ್ಲ ಕಡೆ ಸಿಗುತ್ತೆ. ಈಗ ಇಲ್ಲಿ ಈಗ ಬಾಲದ ರೆಕ್ಕೆ ಉದ್ದ ಆಗ್ತಾ ಇದೆ, ಬ್ರೀಡಿಂಗ್ ಸೀಸನ್ಗೆ ಎಂಟರ್ ಆಗುತ್ತೆ. ಸೊ ಇದು ಬ್ರೀಡಿಂಗ್ ಸೀಸನ್ ನಲ್ಲಿ ಹೆಣ್ಣು ಗೂಡು ಕಟ್ಟುತ್ತೆ, ತನಗೆ ಬೇಕಾಗಿದ್ದ ಗಂಡನ್ನ ಆಯ್ಕೆ ಮಾಡ್ಕೊಳತ್ತೆ. ಅವನ ಜೊತೆ ಕೂಡಿದ್ಮೇಲೆ ಗೂಡಲ್ಲಿ ಮೊಟ್ಟೆ ಇಡತ್ತೆ, ಗಂಡನ್ ಕರಿಯತ್ತೆ. ಕರೆದ್ಬಿಟ್ಟು ಈ ಮೊಟ್ಟೆನೆಲ್ಲ ನೀನ್ ನೋಡ್ಕೊ ಅಂತ ಇದು ಆಜ್ಞೆ ಮಾಡಿ, ಅವನ ಕೆಲಸ ಏನು, ಗಂಡಗೆ ಮೊಟ್ಟೆ ಕಾವು ಕೊಡಬೇಕು. ಸಾಮಾನ್ಯ ಜನಸಾಮಾನ್ಯರಲ್ಲಿ ಏನಂದ್ರೆ ಹೆಣ್ಣು ಅಕ್ಕಿ ಮಾತ್ರ ಕಾವು ಕೊಡುತ್ತೆ ಅಂತ, ಆತರ ಇಲ್ಲ. ಗಂಡ ಕಾವು ಕೊಡಬೇಕು, ಮರಿ ಆದ್ಮೇಲೆ ಅವುಗಳಿಗೆ ಊಟ ಕೊಡಬೇಕು, ರಕ್ಷಣೆ ಮಾಡಬೇಕು. ಅವನು ಮರಿಗಳನ್ನೆಲ್ಲ ಒಳಗಡೆ ಸೇರ್ಸ್ಕೊಂಡ್ ಬಿಡ್ತಾನೆ, ಹದ್ದುಗಿದ್ದು ಬಂದ್ರೆ. ಆತರ ಅವನ್ನೆಲ್ಲ ನೋಡ್ಕೊಂಡು ದೊಡ್ಡದ್ ಮಾಡೋ ಜವಾಬ್ದಾರಿ ಗಂಡಂದು. ಆಹಾರ ತಂದ್ಕೊಡುತ್ತೆ, ಆಹಾರ ತಂದ್ಕೊಡ್ಬೇಕು, ರಕ್ಷಣೆ ಮಾಡಬೇಕು. ಅಲ್ಲ, ಇದು ಹೊರಟೋಗ್ಬಿಡುತ್ತೆ, ಇದು ಹೊರಟೋಗ್ಬಿಡುತ್ತೆ. ಇನ್ನೊಂದ್ ಗಂಡ ನೋಡ್ಕೊಂಡು ಇದು ಹೋಗಿ ಇನ್ನೊಂದ್ ಗೂಡು ಕಟ್ಟಿ ಇನ್ನೊಬ್ಬ ಗಂಡನ್ ಕರೆದು ಅಲ್ಲಿ 4 ಮೊಟ್ಟೆ ಇಡುತ್ತೆ.
ಅವನನ್ನು ನೋಡ್ಕೊಳಕ್ ಹೇಳುತ್ತೆ. ಹಾ ಇನ್ನೊಂದ್ ಕಡೆ ಹೋಗಿ ಇನ್ನೊಬ್ಬ ಗಂಡನ್ ಕರೆಯುತ್ತೆ. ಹಾ ಸೊ ಒಂದು ಸಂತಾನಾಭಿವೃದ್ಧಿ ಸಮಯದೊಳಗೆ ಹಾ 5 ರಿಂದ 6 ಗಂಡುಗಳನ್ನ ಅದು ಸಂತಾನಾಭಿವೃದ್ಧಿಗೆ ಬಳಸ್ಕೊಂಡಿರುತ್ತೆ. ಹಾ ಹಾಗಾಗಿ ಅದನ್ನ ಪಕ್ಷಿ ಲೋಕದ ದ್ರೌಪದಿ ಅಂತ ಕರೆದಿದ್ದೀವಿ. ಹಾ ಬಹುಪತಿತ್ವ. ಹಾ ಸರ್ ನಾನು ಹೇಳಿದ್ದು ಆಂಡ್ರಿ. ಹಾ ಈ ಪಕ್ಷಿಗಳು ಏಕಪತ್ನಿ ಇದೆ ಅಂತದ ಏಕಪತಿ ಏಕಪತ್ನಿ ವೃತಸ್ಥರು ಇದ್ದಾರೆ. ಹಾ ಗೂಬೆಗಳು ಹಾ ಮತ್ತು ಮಂಗಟ್ಟೆ ಹಕ್ಕಿಗಳು. ಹಾ ಆಮೇಲೆ ಪಾಲಿಗ್ಯಾಮಿ ಬಹುಪತ್ನಿತ್ವ, ಹಾ ಗೀಜಗ ಅಂತದ್ದು. ಹಾ ಇದು ಬಹುಪತಿತ್ವ, ಹಾ ಪಾಲಿ ಆಂಡ್ರಿ ಅಂತ. ಹಾ ಎಲ್ಲಾ ತರದ್ದು ಸಿಗುತ್ತೆ. ಏಕಪತ್ನಿ ಅಂದ್ರೆ ಅದು ಏನ್ ಮಾಡ್ತಾರೋ? ಮಂಗಟ್ಟೆ ಹಕ್ಕಿ ಹಾರ್ನ್ ಬಿಲ್ ಅಂತ. ಭಾರತದಲ್ಲಿ 13 ತರದ ಮಂಗಟ್ಟೆಗಳಿದೆ. ಹಾ ಕರ್ನಾಟಕದಲ್ಲಿ 4 ತರದ್ದಿದೆ. ಹಾ ದಾವಣಗೆರೆಯಲ್ಲಿ 2 ತರದ್ದಿದೆ. ಹಾ ದಾಂಡೇಲಿಯಲ್ಲಿ 4 ತರದನ್ನು ನೋಡ್ಬೋದು. ಹಾ ಈ ಮಂಗಟ್ಟೆ ಹಕ್ಕಿಗಳಲ್ಲಿ ವಿಶೇಷ ಏನು ಅಂದ್ರೆ ಇವು ಒಂದು ಸಲ ತನ್ನ ಜೊತೆಗಾರನ ಆಯ್ಕೆ ಮಾಡ್ಕೊಂಡ್ಮೇಲೆ ಹಾ ಜೀವನ ಪರ್ಯಂತ ಅವ್ರ ಜೊತೆಗೆ ಬದುಕ್ತವೆ. ಹಾ ಈಗ ಇವುಗಳ ಸಂತಾನಾಭಿವೃದ್ಧಿ ಪ್ರಕ್ರಿಯೆ ತುಂಬಾ ವಿಶೇಷವಾದದ್ದು. ಹಾ ಇವು ಸಂತಾನಾಭಿವೃದ್ಧಿ ಸಮಯ ಬಂದಾಗ ಮರದ ಪೊಟ್ರೆನ ಹುಡುಕ್ತವೆ. ಹುಡುಕ್ಬಿಟ್ಟು ಅದ್ರೊಳಗೆ ಹೋಗಿ ಹೆಣ್ಣು ಎಲ್ಲ ಹೋಗಿ ಪರೀಕ್ಷೆ ಮಾಡಿ ಆಗ್ಬೋದು ಅಂತ ಡಿಸೈಡ್ ಮಾಡ್ತವೆ. ಡಿಸೈಡ್ ಮಾಡಿದ್ಮೇಲೆ ಕೂಡಿರೋ ನಂತರ ಹೆಣ್ಣು ಹಕ್ಕಿ ಆ ಪೊಟ್ರೆ ಒಳಗೆ ಹೋಗುತ್ತೆ. ಪೊಟ್ರೆ ಒಳಗೆ ಹೋಗಿ ತನ್ನ ರೆಕ್ಕೆ ಪುಕ್ಕಗಳನ್ನ ಕಳ್ಕೊಂಡ್ಬಿಡತ್ತೆ. ಅದು ಹಾಸಿಗೆ ತರ ಆಗುತ್ತೆ. ಆಮೇಲೆ ಮರದ ಹೊಟ್ಟನ್ನ ಕೆರೆದ್ಬಿಟ್ಟು ಒಳಗಡೆ ಅದರಿಂದ ತನ್ನ ಪಿಕ್ಕೆಯಲ್ಲಿ ಮಿಕ್ಸ್ ಮಾಡಿ ಡೋರನ್ನ ಕ್ಲೋಸ್ ಮಾಡುತ್ತೆ. ಹೊರಗಡೆಯಿಂದ ಗಂಡು ಮಾಡುತ್ತೆ ಆ ಕೆಲಸ. ಸೊ ಅದ್ರ ಕೊಕ್ಕು ಮಾತ್ರ ಹೊರಗಡೆ ಬರಬೇಕು. ಉಳಿದಿದ್ದ ಜಾಗ ಅದು ಅಲ್ಲಿದೆ ಅನ್ನೋದೇ ಗೊತ್ತಾಗಬಾರ್ದು. ವೈರಿಗಳಿಗೆ, ಪರಭಕ್ಷಕಗಳಿಗೆ, ಹಾವುಗಳು ಯಾವುವು ಅಲ್ಲಿಗೆ ಬರ್ದೇ ಇರೋ ಹಾಗೆ ಕ್ಲೋಸ್ ಮಾಡ್ಕೊಂಡಿರುತ್ತೆ. ಫಸ್ಟಿಗೆ ಮೊಟ್ಟೆ ಇನ್ನೂ ಇಟ್ಟಿರಲ್ಲ, ಗಂಡು ಹಕ್ಕಿ 8 ರಿಂದ 10 ಸಲ ಇಡೀ ಕಾಡುಗಳನ್ನೆಲ್ಲ ತಿರುಗಾಡಿ ಹಣ್ಣು, ಹಲ್ಲಿ, ಹಾವು ಇಂಥದನ್ನ ತಗೊಂಡ್ಬಂದು ಕೊಡತ್ತೆ ಹೆಂಡತಿಗೆ. ಹೆಂಡತಿನ ಸಾಕೋ ಜವಾಬ್ದಾರಿ ಗಂಡಂದು. ಆಮೇಲೆ ಮುಂದೆ ಮೊಟ್ಟೆ ಆದ್ಮೇಲೆ ಅವಳು ಅವನಿಗೆ ಹೇಳ್ತಾಳೆ ಮೊಟ್ಟೆ ಆಗಿದೆ ಅಂತ, ಮರಿ ಆಗಿದೆ ಅಂತ. ಮರಿ ಆದ್ಮೇಲೆ ಇವನು 35 ರಿಂದ 40 ಸಲ ತಿರುಗಾಡಿ ಮರಿಗಳಿಗೂ ಸೇರಿಸಿ ಆಹಾರ ತಂದು ಕೊಡ್ತಾನೆ. ಇದನ್ನ ನ್ಯಾಷನಲ್ ಜಿಯೋಗ್ರಫಿಕ್ ಚಾನೆಲ್ ಅವರು ಆ ಗೂಡಿನೊಳಗೇನೆ ಕ್ಯಾಮ್ರಾ ಇಟ್ಟು ಅದರಿಂದ ಕಾರ್ಡ್ಲೆಸ್ ಕ್ಯಾಮ್ರಾ, ಬ್ಲೂಟೂತ್ ತರ ಏನೇನ್ ನಡೆಯುತ್ತೆ ವಿದ್ಯಮಾನಗಳನ್ನ ಅಂತ ಕಂಡುಹಿಡಿದಿದ್ದಾರೆ. ಆಮೇಲೆ ಇವು ಮರಿಗಳೆಲ್ಲ ಬೆಳೆದು ಹಾರಕ್ಕೆ ತಯಾರಾಗಿದೆ ಅನ್ನುವಾಗ ಇದು ಗೂಡನ್ನು ಬಾಗ್ಲನ್ನ ಓಪನ್ ಮಾಡಿ ಎಲ್ಲವೂ ಹೊರಗಡೆ ಬರ್ತವೆ. ತಾಯಿ ಮತ್ತೆ ಮಕ್ಕಳು ಸ್ವಲ್ಪ ವರ್ಷ ಅಂದ್ರೆ ಸ್ವಲ್ಪ ತಿಂಗಳು ತಂದೆ ತಾಯಿಯರ ಜೊತೆಗೆ ಇರ್ತವೆ. ಆಹಾರ ಹುಡುಕೋದು ಹೇಗೆ, ಎಲ್ಲೆಲ್ಲಿ ಹೋಗ್ಬೇಕು ಆ ತರದನ್ನೆಲ್ಲ ನೋಡ್ಕೊಳಕ್ಕೆ. ನಂತರ ಅವು ಸ್ವತಂತ್ರವಾಗಿ ಜೀವಿಸೋದು ಕಲಿತವೆ. ಅಕಸ್ಮಾತ್ ಬರಕ್ಕಾಗ್ಲಿಲ್ಲ, ಏನೋ ಆಯ್ತು, ಅವಾಗ ಏನಾಗುತ್ತೆ? ಅಕಸ್ಮಾತ್ ಗಂಡು ಏನಾದ್ರೂ ಆಗಿ ಸತ್ತೋದ್ರೆ ಈ ತಾಯಿ ಮತ್ತು ಮರಿಗಳು ಗೂಡೊಳಗೆ ಸತ್ತೋಗ್ತವೆ. ಇಲ್ಲ ಹೆಣ್ಣು ಏನಾದರೂ ಮೊಟ್ಟೆ ಇಡೋ ಟೈಮಲ್ಲಿ ಅಥವಾ ಏನೋ ರೋಗಗ್ರಸ್ತ ಆಗಿ ಸತ್ತೋದ್ರೆ ಗಂಡು ತನ್ನ ಸಂಗಾತಿ ಇಲ್ಲದೆ ಇರೋದ್ರಿಂದ ತುಂಬಾ ಬೇಸರದಿಂದ ಆಹಾರ ನೀರು ಬಿಟ್ಟು 1 ತಿಂಗಳಲ್ಲಿ ಅದು ಸತ್ತೋಗುತ್ತೆ. ಹಾಗಾಗಿ ಸತಿ ಸಹಗಮನ, ಪತಿ ಸಹಗಮನ ಈ ಹಕ್ಕಿಗಳೆಲ್ಲ ಅಷ್ಟು ಕಮಿಟ್ಮೆಂಟ್ ಇದೆ. ಆ ಹಕ್ಕಿನಲ್ಲಿ ಗೂಡಲ್ ಬರಕ್ ಆಗದೆ ಸತ್ತೋಗೋದ್ ಬಿಟ್ರೆ ಈ ತರ ಆಹಾರ ಬಿಟ್ಟು ಸಾಯಲ್ಲ ಅಲ್ವಾ? ಗಂಡು ಸಿಗ್ಲಿಲ್ಲ ಅಂತ ಇಲ್ಲ, ಅದೇ ಗಂಡು ಸಿಕ್ಲಿಲ್ಲ ಅಂದ್ರೆ ಜೊತೆಗೆ ಇರ್ತಾವಲ್ಲ ಯಾವಾಗ್ಲೂ. ಹಾಗಾಗಿ ಆ ಪ್ರಮೇಯ ಬರಲ್ಲ. ಅಲ್ಲ ನಾ ಹೇಳಿದ್ ಜೊತೆಗೆ ಇದ್ದಾಗ ಬರಲ್ಲ. ಈಗ ಜೊತೆಗೆ ಇದ್ದಾಗ್ಲೇ ಏನಾದ್ರು ಒಂದ್ ಗಂಡು ಸತ್ತೋಯ್ತು ಅಂದ್ರೆ ಹೆಣ್ಣು ಸತ್ತೋಗುತ್ತೆ. ಹೌದು. ಎಷ್ಟು ಒಂದು ಆಶ್ಚರ್ಯ ಅಂತ. ಇದೆಲ್ಲ ನೀವು ಅಧ್ಯಯನ ಮಾಡಿ ಗೊತ್ತಾಗಿದ್ದು? ಅಂದ್ರೆ ಬೇರೆ ಫೋಟೋ ತೆಗ್ದಿದ್ದೀನಿ, ಆಮೇಲೆ ಅದ್ರ ಬಗ್ಗೆ ಓದಿದ್ದೀನಿ, ಆಮೇಲೆ ಕನ್ನಡದಲ್ಲಿ ಲೇಖನಗಳನ್ನು ಬರೀತೀನಿ. ಪ್ರಜಾವಾಣಿ, ಸುಧಾ, ತರಂಗ ಇದಕ್ಕೆಲ್ಲ ಲೇಖನಗಳನ್ನು ಬರೆದಿದ್ದೀನಿ. ಜನಸಾಮಾನ್ಯರಿಗೂ ಇದ್ರ ಬಗ್ಗೆ ಗೊತ್ತಾಗ್ಲಿ ಅಂತ. ಸರ್ ಸ್ವಲ್ಪ ಗೂಬೆ ಬಗ್ಗೆ ಹೇಳ್ತೀರಾ? ಗೂಬೆಗಳು ರಾತ್ರಿ ಹೊತ್ತು ಕಣ್ ಕಾಣುತ್ತೆ. ಈಗ ಇಲಿಗಳೆಲ್ಲ ಓಡಾಡ್ತಿದ್ರೆ ಅವು ಮರದಲ್ಲೇ ಕೂತ್ಕೊಂಡು ನೋಡ್ತವೆ. ಹಗಲು ಹೊತ್ತು ಕಾಣತ್ತೆ, ಹಗಲು ಗುರುಡು ಅಂತ ಏನಲ್ಲ, ಆದ್ರೆ ಅವು
ನಿಶಾಚರಿಗಳು, ಹಾಂ ರಾತ್ರಿ ತನ್ನ ಆಹಾರವನ್ನು ಹುಡುಕೊಳ್ಳುವಂಥ ಹಕ್ಕಿಗಳು. ಹಾಂ ಹಾಗಾಗಿ ಅವು ರಾತ್ರಿ ಹೊತ್ತು ತುಂಬ ಚಟುವಟಿಕೆ ಜಾಸ್ತಿ. ಹಾಂ ಈಗ ಅಳಿವಿನ ಅಂಚಿನಲ್ಲಿರೋದು ಯಾವುದು ಜಾಸ್ತಿ ಹಕ್ಕಿಗಳು? ತುಂಬ ಇದೆ ಅಳಿವಿನ ಅಂಚಿನಲ್ಲಿ. ಹಾಂ ಹಾಂ ಈಗ ಅದೊಂದು ಕಾಣಿಸ್ತಿದೆಯಾ ನಿಮಗೆ ಹೊಸದ? ಇಲ್ಲಿದೆ, ಹಾಂ ಇಲ್ಲಿ ಗುಳುಮುಳುಕ ಅಂತ ಇದೆ. ಹಾಂ ಹಾಂ ಅದು ಒಂದು ನಿಮಿಷಕ್ಕೆ ಒಳಗೆ ಹೋಗುತ್ತೆ, ಹಾಂ ಮೀನು ತಿನ್ನುತ್ತೆ, ಮತ್ತೆ ಹೊರಗೆ ಬರುತ್ತೆ. ಬನ್ನಿ ಹಾಂ ಅದಿವಾಗ ಹಾಂ ಅಲ್ಲಿ ತೇಲ್ತಾ ಇದೆಯಲ್ಲ. ಹಾಂ ಹಾಂ ಮುಳುಗ್ತು. ಅಲ್ಲ, ಅದು ನಾರ್ದರ್ನ್ ಸೋಲರ್ ಅಲ್ಲಿದೆ, ಯುರೋಪಿಂದ ಬಂದಿರೋದು. ಯಾವ್ದಾ? ಇಲ್ಲಿ ಬಾತ್ಗಳಿದೆಯಲ್ಲ 3, ದೊಡ್ಡದು, ಸ್ವಲ್ಪ ಸೈಜಲ್ಲಿ ದೊಡ್ಡದಿದೆ. ಹಾಂ ಅಲ್ಲಿ ಅವು ಯುರೋಪ್ನಿಂದ ಬಂದಿರೋಂಥ ಹಾಂ ನಾರ್ದರ್ನ್ ಸೌಲರ್ಸ್ ಅಂತ, ಚಮಚ ಕೊಕ್ಕಿನ ಅಕ್ಕಿ ಅಂತ ಕರೀತಾರೆ. ಹಾಂ ಅಂದ್ರೆ ಒಂದು ಊರಿನಲ್ಲಿ ಕೆರೆ ಇದ್ರೆ ಹಾಂ ಅಂತರ್ಜಲ ಹೆಚ್ಚಾಗೋದ್ರ ಜೊತೆಗೆ ಹಾಂ ಈ ತರ ಸಕಲ ಚರಾಚರಗಳಿಗೆ ಸಹಾಯ ಆಗುತ್ತೆ. ಹಾಗಾಗಿ ನಮ್ಮ ಕೆರೆಗಳನ್ನ ಸ್ವಚ್ಛವಾಗಿ ಪ್ಲಾಸ್ಟಿಕ್ಕು ಇನ್ನೊಂದು ಹಾಕದಲ್ಲೇ ಇಟ್ಕೊಳ್ಳೋದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಅದು ಎಲ್ಲರಲ್ಲೂ ಬರಬೇಕು, ಅದು ಹೇಳೋದಲ್ಲ ಅಲ್ವಾ? ಪರಿಸರ ಅಂದರೆ ಎಲ್ಲದೂ ಸೇರ್ತು. ಹೌದು, ಮನುಷ್ಯ ಪರಿಸರದ ಭಾಗವಾಗಿ ಇರಬೇಕೇ ಹೊರತು ಹಾಂ ಮನುಷ್ಯ ಮತ್ತು ಪರಿಸರ ಅಂತ ನೋಡಬಾರ್ದು. ನಾನು ಹೊರಗಡೆ ಇಟ್ಕೊಂಡು ನೋಡಬಾರ್ದು. ಹಾಂ ಮನುಷ್ಯ ಪರಿಸರದ ಭಾಗ ಆಗಿರ್ಬೇಕಷ್ಟೇ. ಕೇಳಿದ ಪ್ರತಿಯೊಂದು ಪ್ರಶ್ನೆಗೂ ಅಷ್ಟು ತಾಳ್ಮೆಯಿಂದ ಉತ್ತರಿಸುವವರು ಅಪರೂಪ. ಹಕ್ಕಿಗಳ ಬಗ್ಗೆ ಕೇಳ್ತಾ ಹೋದರೆ ನಮಗೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಮುಂದಿನ ವಿಡಿಯೋಕ್ಕಾಗಿ ಕಾಯ್ತಾ ಇರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.